ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ಪಠ್ಯಪುಸ್ತಕವಾದಂತಹ ಸಾಹಿತ್ಯ ಸಂಗಮ ಪುಸ್ತಕದ ಕವನಗಳು ಭಾಗದ ಮೊದಲ ಕವನವಾದಂತಹ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಪದ್ಯವಾದಂತಹ ವಚನಗಳು ವಿಭಾಗದಲ್ಲಿ ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಇಬ್ಬರು ವಚನಕಾರರ ವಚನಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಮೊದಲಿಗೆ ಬಸವಣ್ಣನವರು ಜಗತ್ತಿನ ಧಾರ್ಮಿಕ ಸಾಮಾಜಿಕ ಮಹಾಪುರುಷರಲ್ಲಿ ಒಬ್ಬರಾಗಿದ್ದಾರೆ. ಇವರಿಗೆ ಭಕ್ತಿ ಭಂಡಾರಿ, ಸಮಾಜ ಸುಧಾರಕ, ಕ್ರಾಂತಿಕಾರಿ, ಯುಗಪುರುಷ, ಜಗಜ್ಯೋತಿ ಎಂಬಂತಹ ಹಲವಾರು ಬಿರುದುಗಳು ಇದ್ದಾವೆ. 12ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಬಸವಣ್ಣನವರು ಸಮಾಜದಲ್ಲಿ, ಸಾಹಿತ್ಯದಲ್ಲಿ, ಧರ್ಮದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿ ಕ್ರಾಂತಿಯನ್ನು ತಂದಂತಹ ವ್ಯಕ್ತಿ ಆಗಿದ್ದಾರೆ. 12ನೇ ಶತಮಾನದಲ್ಲಿ ವೀರಶೈವ ಧರ್ಮವನ್ನು ಕುರಿತು ನಡೆಸಿದಂತಹ ಎಲ್ಲ ಚಟುವಟಿಕೆಗಳಲ್ಲೂ ಇವರು ಕೇಂದ್ರ ಬಿಂದುವಾಗಿದ್ದರು. ಆಧ್ಯಾತ್ಮ ಪ್ರಪಂಚದಲ್ಲಿ ಬಸವಣ್ಣನವರ ಸ್ಥಾನ ತುಂಬ ಮಹತ್ವವಾದದ್ದು. ಸಾರ್ವಜನಿಕ ಜೀವನವನ್ನು ಸತ್ಯ ಮಾರ್ಗದಲ್ಲಿ ನಡೆಸಬೇಕು ಮತ್ತು ಸತ್ವಯುತವನ್ನಾಗಿಸಬೇಕು ಅಂತ ಹೇಳಿ ಬಸವಣ್ಣನವರು ಯಾವಾಗಲೂ ಕೂಡ ಶ್ರಮಿಸ್ತಾ ಇದ್ದರು. ಇವರ ವಚನಗಳು ಧರ್ಮದ ತಿರುಳನ್ನು ತಿಳಿಸುತ್ತೆ, ಸಾಹಿತ್ಯದ ಭಂಡಾರಗಳಾಗಿದ್ದಾವೆ, ಸಮಾಜದ ಓರೆಕೋರೆಗಳನ್ನು ನೇರಗೊಳಿಸುವಂತಹ ಸದುದ್ದೇಶವನ್ನು ಹೊಂದಿದ್ದಾವೆ. ಮತ್ತು ಇವುಗಳಲ್ಲಿ ಎಷ್ಟೋ ವಾಕ್ಯಗಳು ನಮ್ಮ ಜೀವನದಲ್ಲಿ ನಿರಂತರವಾಗಿ ಹಾಸುವಕ್ಕಾಗಿ ಅಂದರೆ ನಿಜವಾಗಿ ಬೆರೆತು ಹೋಗಿದೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ದಯವಿಲ್ಲದ ಧರ್ಮವದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೀಗೆ ನೂರಾರು ಉತ್ತಮ ವಚನಗಳನ್ನು ನಮ್ಮ ಜನರಿಗಾಗಿ ಬಸವಣ್ಣನವರು ತಮ್ಮ ಸಾಹಿತ್ಯದ ಮುಖಾಂತರ ನೀಡಿದ್ದಾರೆ. ಮೊದಲನೆಯ ವಚನ: ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಅಂದರೆ ಈ ವಚನದಲ್ಲಿ ಬಸವಣ್ಣನವರು ಎಂತಹ ಕೆಲಸಗಳನ್ನು ಮಾಡಬಾರದು ಮತ್ತು ಹೇಗೆ ಇರುವಂತಹ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕಳಬೇಡ ಕೊಲಬೇಡ ಅಂದರೆ ಕಳ್ಳತನವನ್ನು ಮಾಡಬೇಡ, ಯಾರನ್ನು ಕೂಡ ಕೊಲೆಯನ್ನು ಮಾಡಬೇಡ. ಹುಸಿಯ ನುಡಿಯಲು ಬೇಡ, ಹುಸಿ ಅಂದರೆ ಸುಳ್ಳು, ಸುಳ್ಳನ್ನು ಹೇಳಬೇಡ. ಮುನಿಯಬೇಡ, ಮುನಿ ಅಂದರೆ ಕೋಪವನ್ನು ಮಾಡಿಕೊಳ್ಳಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ಯರಿಗೆ ಅಂದರೆ ಬೇರೆಯವರಿಗೆ ಅಸಹ್ಯ ಪಡಬೇಡ. ಯಾರನ್ನೋ ಅನ್ಯರನ್ನು ನೋಡಿ, ಬೇರೆಯವರನ್ನು ನೋಡಿ, ಯಾರೋ ರೋಗಿಯನ್ನು ನೋಡಿ, ಯಾವುದೋ ವಯೋವೃದ್ಧರನ್ನು ನೋಡಿ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ ಅಂದರೆ ತನ್ನನ್ನು ತಾನು, ಬಣ್ಣಿಸಬೇಡ ಅಂದರೆ ಹೊಗಳಿಕೊಳ್ಳಬೇಡ. ಅಂದರೆ ತನ್ನ ಬಗ್ಗೆ ತನ್ನನ್ನು ಹೊಗಳಿಕೊಳ್ಳುವುದು ಸರಿಯಲ್ಲ. ನಮ್ಮನ್ನು ಬೇರೆ ಯಾರಾದರೂ ಹೊಗಳಬೇಕೇ ವಿನಃ ನಮ್ಮ ಬಗ್ಗೆ ನಾವೇ ಹೊಗಳಿಕೊಂಡ್ರೆ ಚೆನ್ನಾಗಿರೋದಿಲ್ಲ. ಅದನ್ನು ಹೇಳ್ತಾರೆ ಇಲ್ಲಿ, ತನ್ನ ಬಣ್ಣಿಸಬೇಡ. ಹಾಗೆ ಇದಿರ ಹಳಿಯಲು ಬೇಡ, ಇದಿರ ಅಂದರೆ ಎದುರಲ್ಲಿ ಇರುವಂತಹವರನ್ನು ಹಳಿಯಲು ಬೇಡ ಅಂದರೆ ಅವರನ್ನು ನಿಂದನೆ ಮಾಡಬೇಡ. ನೀನು ಮಾಡಿದ ತಪ್ಪು, ನಿನಗೇನು ಮಾಡೋಕ್ಕೆ ಗೊತ್ತಿಲ್ಲ, ಆ ಥರ ನಿಂದನೆ ಮಾಡಬೇಡ, ದೂಷಣೆ ಮಾಡಬೇಡ. ಇದೇ ಅಂತರಂಗ ಶುದ್ಧಿ. ಯಾರು ಹೀಗೆ ಬದುಕ್ತಾರೆ, ಕಳ್ಳತನ ಮಾಡದೆ, ಕೊಲೆಯನ್ನು ಮಾಡದೆ, ಸುಳ್ಳನ್ನು ಹೇಳದೆ, ಬೇರೆಯವರ ಮೇಲೆ ಕೋಪವನ್ನು ಪಟ್ಟುಕೊಳ್ಳದೆ, ಹಾಗೆ ಬೇರೆಯವರನ್ನು ನೋಡಿ ಅಸಹ್ಯವನ್ನು ಪಟ್ಟುಕೊಳ್ಳದೆ, ಮತ್ತು ಬೇರೆಯವರ ಮುಂದೆ ತನ್ನನ್ನು ತಾನು ವರ್ಣಿಸಿಕೊಳ್ಳದೆ ಮತ್ತು ತನ್ನ ಎದುರುಗಡೆ ಇರುವಂತಹವರನ್ನು ಬೈಯದೆ ಯಾರು ಇರುತ್ತಾರೆಯೋ ಅವರು ನಿಜವಾಗಿ ಅಂತರಂಗವನ್ನು ಶುದ್ಧವಾಗಿಟ್ಕೊಂಡಿರ್ತಾರೆ, ಮನಸ್ಸಿನಿಂದ ಶುದ್ಧವಾದಂತಹ ವ್ಯಕ್ತಿಯಾಗಿರ್ತಾರೆ. ಯಾವ ವ್ಯಕ್ತಿ ಮನಸ್ಸಿನಿಂದ ಶುದ್ಧನಾಗಿರ್ತಾನೋ ಆತ ಬಹಿರಂಗವಾಗಿಯೂ ಶುದ್ಧವಾಗಿರ್ತಾನೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಅಂದರೆ ನಾವು ದೇವರಿಗೆ ಹತ್ತಿರವಾಗಿರಬೇಕು ಅಥವಾ ದೇವರು ನಮಗೆ ಒಲಿಬೇಕು ಅಂದರೆ ಈ ಮೇಲಿನ ಕೆಲಸಗಳನ್ನು ಮಾಡಬಾರದು ಅಂತ ಹೇಳಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಈಗ ಎರಡನೆಯ ವಚನ: ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳ್ತಾರೆ. ಅಂದರೆ ಲೋಕದಲ್ಲಿರುವಂತಹ ಡೊಂಕನ್ನು ನೀವ್ಯಾಕೆ ಸರಿಪಡಿಸ್ತೀರಿ, ಅಂದರೆ ಸದಾಕಾಲ ಬೇರೆಯವರಲ್ಲಿ ಯಾಕೆ ದೋಷವನ್ನು ಹುಡುಕ್ತೀರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಮೊದಲು ನಿಮ್ಮ ನಿಮ್ಮ
ಕೆಲಸ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳಿ. ನಿಮ್ಮ ಮನವ ಸಂತೈಸಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳುತ್ತಾ ನಿಮ್ಮ ಯೋಚನೆಗಳನ್ನು ಸರಿಪಡಿಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ತನ್ನ ಮನೆಯಲ್ಲೇ ಬೇಕಾದಷ್ಟು ದುಃಖವನ್ನು ಇಟ್ಕೊಂಡು ಅಥವಾ ತನ್ನ ಮನೆಯಲ್ಲೇ ಬೇಕಾದಷ್ಟು ತಪ್ಪುಗಳನ್ನು ಇಟ್ಕೊಂಡು ಪಕ್ಕದ ಮನೆಯವರ ದುಃಖವನ್ನು ಸಂತೈಸೋದಕ್ಕೆ ಹೋದರೆ ಅಥವಾ ಪಕ್ಕದ ಮನೆಯವರ ತಪ್ಪುಗಳನ್ನು ಎತ್ತಿ ಆಡಿಸುತ್ತಾ ಹೋದರೆ ಅದನ್ನು ಕೂಡಲ ಸಂಗಮ ದೇವ ಮೆಚ್ಚಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪಕ್ಕದ ಮನೆ ಅಥವಾ ನೆರೆಮನೆ ಅಂದರೆ ನಮ್ಮ ಎದುರು ಬದುರಿನಲ್ಲಿರುವಂತಹವರು, ಅಕ್ಕಪಕ್ಕದಲ್ಲಿರುವಂತಹವರು, ಅಂದರೆ ನಮ್ಮನ್ನು ಹೊರತಾಗಿಸಿ ಬೇರೆಯವರಲ್ಲೆಲ್ಲ ನಾವು ತಪ್ಪನ್ನು ಹುಡುಕ್ತೀವಿ. ಆ ರೀತಿ ಮೊದಲಿಗೆ ನಮ್ಮಲ್ಲಿರುವಂತಹ ತಪ್ಪನ್ನು ಸರಿಪಡಿಸ್ಕೊಂಡ್ರೆ ನಾವು ಬೇರೆಯಲ್ಲಿ ಇರುವವರ ತಪ್ಪನ್ನು ನಾವೇನು ಸರಿಪಡಿಸೋದು ಬೇಕಾಗಿಲ್ಲ. ನಮ್ಮನ್ನು ನೋಡ್ತಾ, ನಮ್ಮ ವ್ಯಕ್ತಿತ್ವವನ್ನು ನೋಡ್ತಾ ಅವರ ತಪ್ಪನ್ನು ಅವರೇ ಸರಿಪಡಿಸ್ಕೊಳ್ತಾರೆ. ಹಾಗಾಗಿ ಲೋಕದ ಡೊಂಕನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಹೋಗೋದ್ರ ಬದಲು ನಮ್ಮಲ್ಲಿರುವಂತಹ ಡೊಂಕುಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋವಂಥದ್ದು ಬಸವಣ್ಣನವರ ಆಶಯ ಆಗಿದೆ. ಇಲ್ಲಿ ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ 3ನೇ ವಚನವನ್ನು ಇಲ್ಲಿ ಬಸವಣ್ಣನವರು ತಿಳಿಸಿದ್ದಾರೆ. ಅಂದರೆ ಇಲ್ಲಿ ಹಾವು ಕಚ್ಚಿದಂತಹ ವ್ಯಕ್ತಿಯನ್ನು ನಾವು ಔಷಧವನ್ನು ಕೊಟ್ಟು ಸರಿಪಡಿಸಿ ಬದುಕಿಸ್ಕೊಂಡು ಆತನನ್ನು ಮಾತಾಡಿಸಬಹುದು. ಆತ ಚೆನ್ನಾಗಿ ಮಾತಾಡ್ತಾನೆ, ನಾವು ಅವನನ್ನು ಬದುಕಿಸಿದ್ದೀವಿ ಅನ್ನುವಂತಹ ವಿಧೇಯತೆಯಿಂದ ಮಾತಾಡ್ತಾನೆ. ಗರ ಹೊಡೆದವರ ನುಡಿಸಬಹುದು ಅಂದರೆ ಈ ದೆವ್ವ ಮೆಟ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಾರಲ್ಲ, ಆ ರೀತಿ ಯಾವುದೋ ಒಂದು ಗಾಳಿ, ದೆವ್ವ, ಭೂತ ಮೆಟ್ಕೊಂಡಿದ್ದರೆ ಅಂತಹವರನ್ನು ಕೂಡ ನಾವು ಮಾತನಾಡಿಸಿ ಸರಿಪಡಿಸಬಹುದು. ಆದರೆ ಸಿರಿಗರ ಹೊಡೆದವರ ನುಡಿಸಬಾರದು ನೋಡಯ್ಯ ಅಂದರೆ ಯಾರಿಗೆ ಸಂಪತ್ತಿನ ಗರ ಹೊಡೆದಿರುತ್ತೋ, ನಾನು ತುಂಬ ಹಣವಂತ, ಸಿರಿವಂತ, ನನ್ನ ಬಿಟ್ಟರೆ ಜಗತ್ತಲ್ಲಿ ಇನ್ಯಾರೂ ಇಲ್ಲ ಅನ್ನುವಂತಹ ಸಂಪತ್ತಿನ ಅಹಂಕಾರದ ಗರ ಹೊಡೆದಿರುತ್ತೋ ಅವರನ್ನು ಮಾತಾಡಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರು ಸದಾಕಾಲ ನನ್ನ ಬಳಿ ಎಲ್ಲ ಇದೆ ಅಂತ ಹೇಳಿ ಬೀಗ್ತಾ ಇರ್ತಾರೆ. ಆದ್ದರಿಂದ ಬಡತನವೆಂಬ ಮಂತ್ರವಾದಿ ಹೊಗಲು, ನಮ್ಮಲ್ಲಿರುವಂತಹ ಬಡತನ ಹೊರಟೋಯ್ತು ಅಂತಂದರೆ ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂದರೆ ನಮ್ಮಲ್ಲಿ ಬಡತನ ಇದ್ದಲ್ಲಿಯವರೆಗೆ ಎಲ್ಲರೂ ಕೂಡ ಅಯ್ಯೋ ಅವನೊಬ್ಬ ಬಡವ, ಯಾಕೆ ಅವನನ್ನು ಮಾತಾಡಿಸ್ಬೇಕು, ನಮ್ಮ ಸ್ಟೇಟಸ್ ಏನಾಗ್ಬಿಡುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾರೆ. ಆದರೆ ಬಡತನ ಹೊರಟೋಗಿ ಸಿರಿತನ ಬಂತು ಅಂದರೆ ನಮಗೆ ಗೊತ್ತಿಲ್ಲದೆ ಹೋದರೂ ಸಹ ಜನರು ಬಂದು ನಮ್ಮನ್ನು ಮಾತಾಡಿಸ್ತಾರೆ. ಆ ಸಿರಿತನ ನಮ್ಮನ್ನು ಗುರುತಿಸೋ ಹಾಗೆ ಮಾಡುತ್ತೆ. ಹಾಗಾಗಿ ಇಲ್ಲಿ ಆ ಸಂಪತ್ತು ಅನ್ನುವಂಥದ್ದನ್ನು ಯಾವತ್ತೂ ಕೂಡ ನೆತ್ತಿಗೆ ಏರಿಸ್ಕೋಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಒಬ್ಬ ಜ್ಞಾನವಂತ ಶಿವಶರಣೆ ಅಂತ ಹೇಳಬಹುದು. ಚಿಕ್ಕ ವಯಸ್ಸಿನಲ್ಲೇ ಇವರನ್ನು ಅಲ್ಲಮಪ್ರಭು, ಬಸವಣ್ಣ, ಚನ್ನಬಸವಣ್ಣ ಮೊದಲಾದ ಶಿವಶರಣರು ಗೌರವದಿಂದ ಕಾಣ್ತಾ ಇದ್ದರು. ಅಂತಹ ರೀತಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಾಳಿದಂತಹ ಶಿವಶರಣೆ ಈ ನಮ್ಮ ಅಕ್ಕ ಮಹಾದೇವಿ. ಇವರು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಲ್ಲಿ 5-6 ಮೈಲಿಗಳ ದೂರದಲ್ಲಿರುವಂತಹ ಉಡುತಡಿಯಲ್ಲಿ 12ನೇ ಶತಮಾನದಲ್ಲಿ ಜನಿಸ್ತಾರೆ. ಅಕ್ಕನ ತಾಯಿ ಮತ್ತು ತಂದೆಯರು ಶಿವಭಕ್ತರಾಗಿರ್ತಾರೆ. ಈ ಶಿವಭಕ್ತರ ಒಂದು ಪೂಜಾ ಫಲವಾಗಿ ಜನಿಸಿದವಳೇ ಅಕ್ಕ ಮಹಾದೇವಿ ಆಗಿದ್ದಾರೆ. ಉಡುತಡಿಯನ್ನು ಬಿಟ್ಟಂತಹ ಅಕ್ಕ ಮಹಾದೇವಿ ಕಲ್ಯಾಣ ಅನ್ನುವಂತಹ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮ ಮೊದಲಾದ ಶಿವಶರಣರ ಒಂದು ಅನುಭವವನ್ನು ತಮ್ಮ ಶಿವಾನುಭವದ ಜೊತೆಗೆ ಸೇರಿಸಿಕೊಳ್ತಾರೆ. ಅನುಭವ ಮಂಟಪದಲ್ಲಿ ಸಾಕಷ್ಟು ತಮ್ಮ ವಚನ ರಚನೆಗಳನ್ನು ಮಾಡ್ತಾರೆ. ಇವರ ವಚನಗಳು ಉತ್ತಮ ಸಾಹಿತ್ಯ ರಚನೆಗಳಾಗಿ ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದಕ್ಕೆ ಕನ್ನಡಿಯಾಗಿ ನಿಂತಿದ್ದಾವೆ. ವನವೆಲ್ಲ ನೀವೇ, ಮನದೊಳಗಣ ದೇವ ತರುವೆಲ್ಲ ನೀವೇ, ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀವೇ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಅನ್ನುವಂಥದ್ದು ಇಲ್ಲಿ ಅಕ್ಕ ಮಹಾದೇವಿಯವರ ಪ್ರಶ್ನೆಯಾಗಿದೆ. ಅಕ್ಕ ಮಹಾದೇವಿ ಹೇಳ್ತಾರೆ, ವನವೆಲ್ಲ ನೀವೇ ಅಂದರೆ ಕಾಡಲ್ಲೆಲ್ಲ ನೀವೇ ತುಂಬಿದ್ದೀರಾ. ಅಂದರೆ ಯಾರು ಇಲ್ಲಿ? ಶಿವ ತುಂಬಿದ್ದಾನೆ. ಕಾಡಿನಲ್ಲೆಲ್ಲ ಶಿವ ನೀನೇ ತುಂಬಿರುವೆ. ಮನದೊಳಗಣ ದೇವ ತರುವೆಲ್ಲ ನೀವೇ,
ಮನಸ್ಸಿನೊಳಗಡೆ ಇರುವಂತಹ ದೇವತಾ ಅಂಶವೆಲ್ಲ ನೀವೇ ಆಗಿದ್ದೀರ. ಜೊತೆಗೆ ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ. ಅಂದರೆ ಮರದೊಳಗೆ ಬಾಳಿ ಬದುಕುವಂತಹ ಪಕ್ಷಿ ಮತ್ತು ಆ ಮರದ ನೆರಳಿನಲ್ಲಿ ಬಾಳಿ ಬದುಕುವಂತಹ ಪ್ರಾಣಿಗಳಲ್ಲೆಲ್ಲವಲ್ಲೂ ಕೂಡ ನೀವೇ ತುಂಬಿದ್ದೀರ. ಅಂದರೆ ಶಿವನೇ ತುಂಬಿದ್ದಾನೆ. ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ. ಎಲ್ಲೆಡೆಯಲ್ಲೂ ಕೂಡ ಇರುವಂತಹ ಚನ್ನಮಲ್ಲಿಕಾರ್ಜುನನೇ, ನನಗ್ಯಾಕೆ ನಿನ್ನ ಮುಖವನ್ನು ತೋರ್ತಾ ಇಲ್ಲ? ಎಲ್ಲೆಡೆಯಲ್ಲೂ ಎಲ್ಲರಲ್ಲೂ ನೀನೇ ತುಂಬಿರುವಾಗ ನನಗೇಕೆ ನಿನ್ನ ಮುಖವನ್ನು ತೋರುತ್ತಿಲ್ಲ ಅಂತ ಹೇಳಿ ಇಲ್ಲಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಬಸವಣ್ಣನವರು ಕೂಡಲ ಸಂಗಮ ದೇವ ಅನ್ನುವಂತಹ ಅಂಕಿತ ನಾಮವನ್ನು ಹೊಂದಿದ್ದರೆ, ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನ ದೇವ ಎಂಬಂತಹ ಒಂದು ಅಂಕಿತ ನಾಮವನ್ನು ಹೊಂದಿದ್ದಾರೆ ಅನ್ನೋವಂಥದ್ದನ್ನು ನಾವಿಲ್ಲಿ ಗುರ್ತಿಟ್ಕೋಬೇಕಾದಂತಹ ಅಂಶ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ವಚನ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀಯನಗುಂಟು ಅಂತ ಹೇಳ್ತಾರೆ. ಅಂದರೆ ಹಸಿವೆಯಾದೊಡೆ ಆ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ಇಲ್ಲಿ ಸಮಾಜದಲ್ಲಿ ಭಿಕ್ಷೆಯನ್ನು ಬೇಡಿ ತಂದು ಮಾಡಿದಂತಹ ಅನ್ನ ಆಹಾರಗಳು ಸಿಗುತ್ತೆ. ಹಾಗೆ ತೃಷೆಯಾದೊಡೆ ಮನುಷ್ಯನಿಗೆ ಬಾಯಾರಿದರೆ ಆ ಬಾಯಾರಿಕೆಯನ್ನು ನೀಗಿಸಿಕೊಳ್ಳೋದಕ್ಕೆ, ತೃಷೆ ಅಂದರೆ ಬಾಯಾರಿಕೆ, ಆ ಬಾಯಾರಿಕೆಯಾದೊಡೆ ಅದನ್ನು ನೀಗಿಸಿಕೊಳ್ಳೋದಕ್ಕೆ ಕೆರೆ ಮತ್ತು ಬಾವಿಗಳಿದ್ದಾವೆ. ಶಯನಕ್ಕೆ ಹಾಳು ದೇಗುಲಗಳುಂಟು. ಶಯನಕ್ಕೆ ಅಂದರೆ ನಿದ್ದೆ ಮಾಡಲಿಕ್ಕೆ, ಮಲಗಿಕೊಳ್ಳಿಕ್ಕೆ ಹಾಳು ದೇಗುಲಗಳುಂಟು. ದೇವಾಲಯಗಳು, ಪಾಳು ಬಿದ್ದಂತಹ ದೇವಾಲಯಗಳಿದ್ದಾವೆ. ಆದರೆ ನನ್ನ ಆತ್ಮ ಸಂಘಾತಕ್ಕೆ ಅಂದರೆ ನನ್ನ ಒಂದು ಸೆಲ್ಫ್ ಡೆವಲಪ್ಮೆಂಟ್ಗೆ, ಅಂದರೆ ನನ್ನ ಒಂದು ವ್ಯಕ್ತಿತ್ವದ ಅಭಿವೃದ್ಧಿಗೆ ನೀನು ನನಗಿದ್ದೀಯಾ, ಅಷ್ಟು ಸಾಕು ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿ ತನ್ನ ವ್ಯಕ್ತಿತ್ವದ ಮೂಲ ಶಕ್ತಿ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ದಾರೆ ಇಲ್ಲಿ. ಮುಂದಿನದು ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ವಚನ ಆಗಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಷ್ಟು ಚೆನ್ನಾಗಿ ಈ ವಚನದಲ್ಲಿ ಅಕ್ಕ ಮಹಾದೇವಿ ಮನುಷ್ಯನ ಸ್ವಭಾವವನ್ನು ಹೇಳ್ತಾರೆ ಅಂತಂದರೆ, ಬೆಟ್ಟದ ಮೇಲೆ ಮನೆ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತೀವಿ. ಆದರೆ ಅಲ್ಲಿಗೆ ಯಾವುದಾದರೂ ಮೃಗಗಳು ಬಂದುಬಿಟ್ರೆ, ಕಾಡು ಪ್ರಾಣಿಗಳು ಬಂದುಬಿಟ್ರೆ, ಕ್ರೂರ ಪ್ರಾಣಿಗಳು ಬಂದುಬಿಟ್ರೆ ಅಂತ ಹೇಳಿ ಹೆದರ್ತೇವೆ. ಆ ರೀತಿಯಾಗಿ ಕಾಡು ಪ್ರಾಣಿಗಳ ಬಗ್ಗೆ ಹೆದರಿಕೆ ಇರೋರು ಬೆಟ್ಟದ ಮೇಲೆ ಯಾಕಪ್ಪ ಮನೆ ಮಾಡ್ಕೋತಿ ಅಂತ ಪ್ರಶ್ನಿಸ್ತಾರೆ. ಹಾಗೆ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆ ಎಂತಯ್ಯ ಅಂತ ಕೇಳ್ತಾರೆ. ಸಮುದ್ರದ ಹತ್ತಿರ ಮನೆ ಮಾಡ್ಕೊಂಡ್ಮೇಲೆ ಅಲ್ಲಿ ಬರುವಂತಹ ತೆರೆಗಳು ಅಂದರೆ ಅಲೆಗಳೇನಿದೆ ಅದಕ್ಕೆ ನಾವು ಭಯ ಪಟ್ಕೋಬಾರ್ದು. ಆದರೆ ಸಮುದ್ರದಲ್ಲಿ ಮನೆ ಮಾಡಿಬಿಟ್ಟು ಅಯ್ಯೋ ನಾಳೆ ಸುನಾಮಿ ಬಂದುಬಿಟ್ರೆ ಏನಪ್ಪ ಮಾಡೋದು, ಆಸ್ತಿ ಎಲ್ಲ ನಾಶ ಆಗಿಬಿಡುತ್ತಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತದಾ? ಇರಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಸಮುದ್ರದ ತಡಿಯಲ್ಲಿ, ಸಮುದ್ರದ ದಡದಲ್ಲಿ ಮನೆಯನ್ನು ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಳಿ, ಆದರೆ ಅಲ್ಲಿ ಬರುವಂತಹ ತೆರೆಗಳಿಗೆ, ಅಲೆಗಳಿಗೆ ಅಂಜಿದರೆ, ಹೆದರಿದರೆ ಹೇಗೆ? ಮತ್ತು ಅದರಿಂದ ಉಪಯೋಗ ಏನು? ಯಾತಕ್ಕಲ್ಲಿ ಮನೆ ಕಟ್ಕೋತೀರಾ? ಜೊತೆಗೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಅದ್ಭುತ. ಸಂತೆ ಒಳಗಡೆ ಮನೆ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ಟು ಸಂತೆ ಒಳಗಡೆ ಮನೆ ಮಾಡಿದ್ರೆ ನಿಮಗೆ ಸದಾಕಾಲ ಅಲ್ಲಿ ಶಬ್ದನೇ ಕೇಳ್ತಾ ಇರುತ್ತೆ. ಜನ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಅಲ್ವಾ? ಹಾಗಾಗಿ ಸಂತೆ ಒಳಗಡೆ ಮನೆ ಮಾಡ್ಕೊಂಡ್ಬಿಟ್ಟು ಅದು ನಿಶಬ್ದವಾಗಿರಬೇಕು, ನಾನು ನೆಮ್ಮದಿಯಾಗಿರಬೇಕು ಅಂತಂದರೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಸಂತೆ ಒಳಗೆ ಮನೆ ಮಾಡಬೇಕು ಅಂದರೆ ಶಬ್ದವನ್ನು ಕೇಳೋದಕ್ಕೆ ರೆಡಿಯಾಗಿರಬೇಕು, ಇಲ್ಲದಿದ್ದರೆ ಅಲ್ಲಿ ಮನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಮುಂದುವರಿತಾ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಅಂದರೆ ದೇವರೇ ಕೇಳು, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಂದರೆ ಈ ಜಗತ್ತಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ನಮ್ಮನ್ನು ಹೊಗಳ್ತಾರೆ
ಹಾಗೆ ತೆಗಳ್ತಾರೆ. ಸ್ತುತಿ ಅಂದರೆ ಹೊಗಳಿಕೆ, ನಿಂದೆ ಅಂದರೆ ತೆಗಳಿಕೆ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಹೊಗಳಿಕೆ ತೆಗಳಿಕೆಗಳಿಗೆ ನಾವು ಸಮಾನ ಮನಸ್ಥಿತಿಯನ್ನು ಹೊಂದಿರಬೇಕು. ಹೊಗಳಿದ್ರು ಅಂತೇಳಿ ಸಂತೋಷ ಪಡೋದಲ್ಲ, ಅದೇ ರೀತಿ ತೆಗಳಿದ್ರು ಅಂತ ಹೇಳಿ ಅವ್ರ ಬಗ್ಗೆ ಕೋಪ ಪಡೋದು ಅಲ್ಲ. ಅದೆರಡನ್ನೂ ಕೂಡ ಸಮವಾಗಿ ನಿಭಾಯಿಸಬೇಕು ಅಂತ ಹೇಳಿ ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಒಟ್ಟಾರೆಯಾಗಿ ಈ ವಚನಗಳು ಪದ್ಯದಲ್ಲಿ ಬಸವಣ್ಣನವರು ನಮ್ಮ ವ್ಯಕ್ತಿತ್ವವನ್ನು ಅಂತರಂಗದಿಂದ ಮತ್ತು ಬಹಿರಂಗದಿಂದ ಹೇಗೆ ಶುದ್ಧಿಯಾಗಿ ಇಟ್ಕೋಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ನಮ್ಮನ್ನು ನಾವು ಸಂತೈಸಿಕೊಳ್ಳಬೇಕು, ನಮ್ಮ ತಪ್ಪನ್ನು ನಾವು ತಿದ್ದಿಕೊಳ್ಳಬೇಕು, ನೆರೆಮನೆಯವರ ದುಃಖವನ್ನು ಅಥವಾ ನೆರೆಮನೆಯವರ ತಪ್ಪನ್ನು ಎತ್ತಿ ಆಡಿಸಬಾರ್ದು ಅನ್ನುವಂಥದ್ದನ್ನು, ಜೊತೆಗೆ ಸಂಪತ್ತು ಅನ್ನುವಂಥದ್ದು ನಮ್ಮ ವ್ಯಕ್ತಿತ್ವವನ್ನು ಘನತೆಯಿಂದ ಇರುವಂತೆ ಮಾಡಬೇಕು ವಿನಃ ಅಹಂಕಾರದಿಂದ ತಲೆ ಬಗ್ಗಿಸೋ ಹಾಗೆ ಮಾಡಿಕೊಳ್ಬಾರ್ದು ಅನ್ನುವಂತಹ ಒಂದು ಕಿವಿ ಮಾತನ್ನು, ಜೊತೆಗೆ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನೇ ಎಲ್ಲ ಕಡೆಯೂ ಇದ್ದಾನೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಜೊತೆಗೆ ಚನ್ನಮಲ್ಲಿಕಾರ್ಜುನನಿಂದ ಮಾತ್ರ ನಮ್ಮ ಒಂದು ಭವಿಷ್ಯವನ್ನು ಉನ್ನತೀಕರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋವಂಥದ್ದನ್ನು ಹೇಳ್ತಾರೆ. ಜೊತೆಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಗಳಿಕೆ ತೆಗಳಿಕೆಗಳಿಗೆ ಅಂಜದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ಈ ವಚನಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.